ಹಾಯ್ ಡಿಯರ್ ಫ್ರೆಂಡ್ಸ್, ಇವತ್ತು ವಾಣಿ ಕಿಚನ್ಸಿಂದ ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ. ಅಂದರೆ ಸಂಡೆಗೆ ಸ್ಪೆಷಲ್ ಆಗಿರಲಿ ಅಂತ ಹೇಳಿ. ತುಂಬ ಅಂದರೆ ನಾನು ಎಲ್ಲದನ್ನೂ ತೋರ್ಸೋಕ್ಕಾಗಿಲ್ಲ, ಫೈನಲ್ ಆಗಿ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನಿಮಗೆ. ಐ ಥಿಂಕ್ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಬನ್ನಿ, ನಾನು ಇವಾಗ ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ. ಆಲ್ರೆಡಿ ನಾನು ಈರುಳ್ಳಿ ಬಜ್ಜಿನ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಸೈಡಲ್ಲಿ ಬುಲೆಟ್ ಮೆಣಸಿನಕಾಯಿ ಏನು ಹೇಳಿದ್ನಲ್ಲ ಆ ಬಜ್ಜಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈರುಳ್ಳಿ ಬಜ್ಜಿ ಕೂಡ ಬೇಯ್ತಾ ಇದೆ. ಆಲ್ಮೋಸ್ಟ್ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಅರ್ಧ ಭಾಗದಷ್ಟು ಬೆಂದಿದೆ. ನೋಡ್ತಾ ಇದ್ದೀರಲ್ಲ, ತುಂಬ ಜನ ಅನ್ಕೋಬೋದು ಎಣ್ಣೆ ನೋಡಿದ್ರೆ ಕಲರ್ ಚೇಂಜ್ ಆಗಿದೆ ಅಂತೇಳಿ. ನಾನು ಕಬಾಬ್ ಮಾಡಿದ್ದೆ ಮೊನ್ನೆ, ಕಬಾಬ್ ಎಣ್ಣೆ ಅದು ಕಲರ್ ಚೇಂಜ್ ಆಗಿದೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾನು ನಿಮಗೆ ವಿಡಿಯೋದಲ್ಲೇ ತೋರಿಸಿಲ್ಲ ಈರುಳ್ಳಿ ಬಜ್ಜಿಗೆ ಮಾಡಲಿಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿ. ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಇಲ್ಲಿ ನಾನು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಸಖತ್ತಾಗಿರುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಫೈನಲ್ಲಾಗಿ ಇದು ತುಂಬ ನಿಮಗೆ ಈರುಳ್ಳಿ ಬಜ್ಜಿ ಟೇಸ್ಟಾಗಿ ಬರಬೇಕಂತ ಹೇಳಿದ್ರೆ ನಿಂಬೆ ರಸನ ಹಾಕ್ಕೊಡಿ, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡೋ ಟೈಮಿಗೆ ಕರೆಂಟ್ ಬೇರೆ ಹೋಯಿತು. ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಬಜ್ಜಿ ಎಷ್ಟು ಗರಿ ಗರಿಯಾಗಿ ರೆಡಿಯಾಗಿದೆ ಅಂತ ಹೇಳಿ. ನಾವು ರೋಡ್ ಸೈಡೆಲ್ಲ ತಿಂತೀವಲ್ಲ, ಅದ್ರ ಬದಲು ನೀವು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಹೇಳೋಕ್ಕಾಗಲ್ಲ ರೋಡ್ ಸೈಡ್ ಮಾಡೋರು ಯಾವ ರೀತಿ ಎಣ್ಣೆ ಯೂಸ್ ಮಾಡ್ತಾರೆ ಅಂತ ಹೇಳಿ. ಅದಕ್ಕೋಸ್ಕರ ಈರುಳ್ಳಿ ಬಜ್ಜಿ ಕೂಡ ರೆಡಿಯಾಗಿದೆ. ಈಗ ನಾನು ಬುಲೆಟ್ ಮೆಣಸಿಕಾಯಿ ಏನಿತ್ತಲ್ಲ ಅದನ್ನು ಕೂಡ ಆಲ್ರೆಡಿ ಬುಲೆಟ್ ಮೆಣಸಿಕಾಯಿ ಬಜ್ಜಿ ಮಾಡಲಿಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು, ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ, ಹಾಗೆ ನಿಂಬೆ ರಸ, ಇದಕ್ಕೂ ಕೂಡ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೋಡ್ತಾ ಇರಲ್ಲ, ಬಜ್ಜಿನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಉಬ್ಬಿ ಬರ್ತಾ ಇದೆ. ನಾನು ಸ್ವಲ್ಪ ಸೋಡಾನ ಯೂಸ್ ಮಾಡಿದ್ದೀನಿ ಇದಕ್ಕೆ, ಜಾಸ್ತಿ ಅಲ್ಲ, ಸ್ವಲ್ಪ, ಯಾಕಂದರೆ ಸ್ವಲ್ಪ ಉಬ್ಬಲಿ ಅಂತೇಳಿ. ತುಂಬ ಸೋಡಾ ಹಾಕ್ಕೊಂಡ್ರೆ ಹೆಲ್ತಿಗೂ ತುಂಬ ಒಳ್ಳೆಯದಲ್ಲ, ಮತ್ತು ಹಾಗೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯುತ್ತೆ. ನೋಡ್ತಾ ಇರ್ಬೋದು ಎಣ್ಣೆ ಹೇಗೆ ತೇಲಿ ಬರ್ತಾ ಇದೆ, ಅಂದರೆ ಉಬ್ಬುತ್ತಾ ಇರೋದ್ರಿಂದ ಅದು ತೇಲುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇದನ್ನು ನೀವು ಊಟಕ್ಕೆ ಆಗ್ಬೋದು, ಇಲ್ಲ ಸಂಜೆಗೆ ಸ್ನ್ಯಾಕ್ಸಿಗೆ ಆಗ್ಬೋದು, ಸೈಡ್ ಡಿಶ್ ಆಗಿ ಯೂಸ್ ಮಾಡೋದ್ರಿಂದನೂ ಕೂಡ. ಈಗ ಸ್ವಲ್ಪ ರೈಸ್ ಊಟ ಮಾಡೋರು ಮನೇಲಿ ಯಾರಾದರೂ ಈ ಥರ ಸೈಡ್ ಡಿಶ್ ಇದ್ದರೆ ತುಂಬ ಜಾಸ್ತಿ ಊಟ ಮಾಡೋ ಚಾನ್ಸಸ್ ತುಂಬ ಇದೆ. ಎಸ್ಪೆಷಲಿ ನಾನು ಅದೇ ಥರ ಸೈಡಿಗೆ ಜಾಸ್ತಿ ಏನಾದರೂ ಇದ್ದರೆ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀನಿ. ಅದಕ್ಕೋಸ್ಕರ ಏನಾದರೂ ಸೈಡ್ ಡಿಶ್ಶಿಗೆ ಮಾಡಿಕೊಡ್ತೀನಿ. ಇದನ್ನು ನಾನು ಇವತ್ತು ಸಂಡೆಗೆ ಸ್ಪೆಷಲ್ ಆಗಿರಲಿ ಅಂತೇಳಿ ಏನಾದರೂ ಸ್ನ್ಯಾಕ್ಸ್ ಆಗಿ ಮಾಡಬೇಕು ಅಂತೇಳಿ ಮಾಡಿದ್ದೆ. ಈಗ ಬುಲೆಟ್ ಬಜ್ಜಿ ಕೂಡ ರೆಡಿ ಆಯಿತು ವೀಕ್ಷಕರೇ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಬಜ್ಜಿ ಮತ್ತು ಬುಲೆಟ್ ಬಜ್ಜಿ ಕೂಡ ಎರಡೂ ರೆಡಿ ಆಗಿದೆ. ಇಲ್ಲಿವರೆಗೂ ನನ್ನ ವಿಡಿಯೋನ ಯಾರೆಲ್ಲ ವಾಚ್ ಮಾಡಿದ್ರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.